ನಮಸ್ಕಾರ ಎಲ್ರಿಗೂ. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ನಾವು ಹಾಜರಾಗ್ಬಿಡ್ತೀವಿ. ಯಾವಾಗಲೂ ಇಡ್ಲಿ ದೋಸೆ ಏನು ತಿನ್ನೋಣ ಅಂತ ಅಂದ್ಬಿಟ್ಟು ಇವತ್ತೊಂದು ವೆರೈಟಿ ಆಗಿರೋ ಫುಡ್ ತಿನ್ನೋಕೆ ಬಂದಿದ್ದೀವಿ. ಹೆಂಗಿವು ನಾವು ಯಾರೂ ನಾಷ್ಟ ಮಾಡಿರಲಿಲ್ಲ, ಅದಕ್ಕೆ ಹಂಗೆ ಕಾಲೇಜ್ನ ಜೈ ಅಂದ್ಬಿಟ್ಟು ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಏನು ತಿನ್ನೋಕೆ ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನಾವು ಬಂದಿರೋ ಪ್ಲೇಸೇ ಆಪಮ್ಸ್ ಅಂತ ಅಂದ್ಬಿಟ್ಟು, ಇದು ಬಂದುಬಿಟ್ಟು ಕೊತ್ನೂರು ಬೈರತಿ ಹತ್ರ ಬರುತ್ತೆ. ಇಲ್ಲಿ ಸಿಗೋದೇ 3 ಐಟಮ್, ಅದಕ್ಕೆ ಹೆವಿ ಡಿಮ್ಯಾಂಡ್ ಇದೆ. ನಂಗೆ ತುಂಬ ಕಮೆಂಟ್ಸ್ ಬಂದಿತ್ತು ಪ್ರೀವಿಯಸ್ ವೀಡಿಯೋಗೆ, ಈ ಮಲ್ಲಿಕಾ ಬಿರಿಯಾನಿ ಇವೆಲ್ಲ ನಮಗೆ ಬೇಡ, ಇವೆಲ್ಲ ನಮಗೆ ಗೊತ್ತಿಲ್ಲದೆ ಇರೋದು ತೋರಿಸಿ ಅಂತ. ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಓಕೆ, ಹೋಗಿ ಟ್ರೈ ಮಾಡಿ ಮಾತಾಡ್ಸೋಣ ಬನ್ನಿ. ಆಂಟಿ, ದಿಸ್ ಈಸ್ ಅವರ್ ಆಂಟಿ. ನೋಡಿ, ಈ ನಾಯಿ ಹೀಗೆ ಬಂದಿದ ತಕ್ಷಣ ರೆಡ್ ಬಿಸ್ಕೆಟ್ ಹಾಕ್ತೆ ಅಂದ್ಬಿಟ್ಟು ನಮ್ಮನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಫ್ರೆಂಡು ಕರ್ಕೊಬಂದ್ಬಿಟ್ಟಿದೆ ಜೊತೆಗೆ. ಕರಿಯ ಬಿಳಿಯ ಹೋಗ್ತಾವ್ರು ನೋಡಿ, ಇಬ್ಬರು ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸ್. ಚಡ್ಡಿ ದೋಸ್ 2 ಬಿಸ್ಕೆಟ್ ಹಾಕಿದ್ದಕ್ಕೆ ಹೆಂಗೆ ಹಿಂದೆ ಬೀಳ್ತದೆ ನೋಡಿ ನಾಯಿಗಳು. ಅಷ್ಟೇ, ಜನಕ್ಕಾದರೂ ವ್ಯಾಲ್ಯೂ ಇರಲ್ಲ, ನಾಯಿಗಳಿಗಾದರೂ ವ್ಯಾಲ್ಯೂ ಇರುತ್ತೆ. ಈ ನಾಯಿಗೆ ಹೇಳಿದ್ರೆ ಅದು ಅರ್ಥ ಆಗಲ್ಲ, ಏನು ಭಯ ಬೀಳ್ತಾಳೆ. ನಮಸ್ಕಾರ ಅಂಕಲ್, ದ ಓನರ್, ಹೀಸ್ ದ ಓನರ್. ಓಕೆ, ಯೋರ್ ನೇಮ್ ಅಂಕಲ್? ಥಾಮಸ್. ಎಲ್ಲರೂ ಬೈರತಿ ಕೊತ್ನೂರಿಗೆ ಬಂದರೆ ಪಕ್ಕ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ನನ್ನ ಜೆನ್ಯೂನ್ ರಿವ್ಯೂ ಇದು. ಎಕ್ಸಾಕ್ಟ್ಲಿ ನ್ಯೂ ಮಲ್ಲಿಕಾ ಬಿರಿಯಾನಿ ರೋಡಲ್ಲಿ ಬರುತ್ತೆ ನೋಡಿ. ನಾನು ಹಿಂದೆ ಕಾಣಿಸ್ತಿದಲ್ಲ, ಅಲ್ಲಿ ವೈಟ್ ಕಲರ್ ಬಿಲ್ಡಿಂಗ್, ಈ ಜಾಯ್ಸ್ ಕಿಚನ್ ಹಿಂದೆ ಇರೋದೇ ನ್ಯೂ ಮಲ್ಲಿಕಾ ಬಿರಿಯಾನಿ. ಓಕೆ, ಅದೇ ರೋಡಲ್ಲಿ ಇಲ್ಲಿದೆ ನೋಡಿ ಆಪಮ್ಸ್. ಮಲಯಾಳಂ ಅವ್ರು ಆದ್ರೂ ಅಚ್ಚ ಕನ್ನಡದಲ್ಲಿ ಹಾಕೊಂಡ್ಬಿಟ್ಟವ್ರೆ ಆಪಮ್ಸ್ ಅಂತ. ಫ್ರೀ ಇನ್ನೊಂದು ಕೊಡ್ತಾರೆ, ಅವ್ರಿಗೂ ಟೈಮ್ ಬೇಕಲ್ಲ. ಸಿಗೋ 3 ಐಟಮ್ ಕೂಡ ತೊಗೊಂಡ್ಬಿಟ್ಟಿದ್ದೀವಿ. ಇನ್ಸ್ಟಾಗ್ರಾಮ್ಗೆ ಮೆನುವಲ್ಲಿದ್ದು 3 ಐಟಮು ತೊಗೊಂಡ್ವಿ. ಅದ್ರಲ್ಲಿ ಫಸ್ಟ್ ಟ್ರೈ ಮಾಡಿದ್ದು ಪುಟ್ಟು, ಯಾಕಂದರೆ ಪುಟ್ಟು ತುಂಬ ದೊಡ್ಡದಾಗಿರುತ್ತಲ್ಲ, ಅದು ಬೇಗ ಖಾಲಿ ಮಾಡ್ಬೇಕಂತ. ಅದಕ್ಕೆ ಕಡಲೆಕರಿ ಮತ್ತು ಚಿಕನ್ ಸ್ಟ್ಯೂ ಚೆನ್ನಾಗಿಟ್ಟಿದ್ದೀರ, ಮತ್ತು ಎಗ್ ಕರಿ 3 ಕೊಟ್ಟಿದ್ದು. ಅದರಲ್ಲಿ ನಾವು ಫಸ್ಟ್ ತಿಂದಿದ್ದು ಕಡಲೆಕರಿ ಜೊತೆ, ಅದ್ರಲ್ಲಿ ಚೆನ್ನಾಗಿತ್ತು. ಮತ್ತು ಚಿಕನ್ ಸ್ಟ್ಯೂ ಜೊತೆ ಚೆನ್ನಾಗಿತ್ತು. ಎಗ್ ಕರಿ ಜೊತೆ ಅಷ್ಟಕ್ಕಷ್ಟೇ. ಪುಟ್ಟು ಮತ್ತು ಇಡಿಯಪ್ಪಮ್ ಮತ್ತು ಏನಾದ್ರು ಆಪಮ್ ಟ್ರೈ ಮಾಡಿಬಿಟ್ಟು ಹೇಳ್ತೀವಿ. ಒಂದು ಬಾರಿಸ್ತವ್ರೆ, ಬೆಳಗ್ಗೆ ನಾಷ್ಟ ತಿಂದಿಲ್ಲ ಅಂದ್ಬಿಟ್ಟು. ಬೆಳಗ್ಗೆ ನಾಷ್ಟ ತಿನ್ನಕ್ಕೆ ಬಂದಿತ್ತು ಅನ್ಕೊಂತೀನಿ. ಹೌದು, ಅದೇ ಹೇಳ್ತಾರೆ, ನಾಷ್ಟ ತಿಂದಿಲ್ಲ ಅಂದ್ಬಿಟ್ಟೆ ಬಾರಿಸ್ತವ್ರೆ ಅಂತ. ಅಪ್ಪ ಫೈನಲಿ ಕಾಲೇಜ್ ಬಂಕ್ ಮಾಡಿ ಅಲ್ಲೋಗಿ ನಾಷ್ಟ ಮಾಡಿದ್ದಕ್ಕೆ ಒಂದೊಳ್ಳೆ ಸಾಧಕ ಆಯಿತು. ನಿಮಗೂ ಈ ಥರ ಯಾವಾಗಲೂ ಇಡ್ಲಿ ದೋಸೆ ಪೂರಿ ಚಪಾತಿ ಇಂಥ ನಾರ್ಮಲ್ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿದ್ದರೆ ನೀವು ಈ ಕೇರಳ ಕ್ವಿಝನ್ನ ಹೋಗಿ ಟ್ರೈ ಮಾಡ್ಬೋದು. ಎಲ್ಲ ಚೆನ್ನಾಗಿತ್ತು, ನಮಗೆ ಎಲ್ಲ ತುಂಬ ಇಷ್ಟ ಆಯಿತು. ಅದರಲ್ಲಂತೂ ನಮ್ಮ ಫೇವ್ರೆಟ್ ಇಡಿಯಪ್ಪಮ್ ಮತ್ತು ಚಿಕನ್ ಸ್ಟ್ಯೂ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಅದು ಬಿಟ್ಟು ಪುಟ್ಟು ಆಪಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಎಗ್ ಕರಿ ಸ್ವಲ್ಪ ಆ್ಯಾವ್ರೇಜ್ ಅಂತ ಫೀಲ್ ಆಯಿತು. ಅಲ್ಲಿ ಅದಲ್ದಿರೋ ಮತ್ತು ಬ್ಲ್ಯಾಕ್ ಟೀ ಮತ್ತು ಲೆಮನ್ ಟೀ ಕೂಡ ಸಿಗುತ್ತೆ. ನಾವು ಲಾಸ್ಟಲ್ಲಿ ಒಂದು ಡಬಲ್ ಆಮ್ಲೆಟ್ ಮತ್ತು ಲೆಮನ್ ಟೀ ಜೊತೆ ಎಂಡ್ ಮಾಡಿ ನಮ್ಮ ಕಾಲೇಜ್ ಕಡೆ ಹೋಗಿ ಒಂದು ಸ್ವಲ್ಪ ಒಂದು ಹಾಯ್ ಹೇಳ್ಬಿಟ್ಟು ಬಂದ್ಬಿಡೋಣ ಎಲ್ಲರಿಗೂ ಅಂತ ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ನಾವು ಯಾವುದೇ ರೀತಿ ಪ್ರಮೋಷನ್ಸ್ ಮಾಡ್ದಿರಾನೇ ನಮಗೆ 30 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿ ವಿಷಯ. ಆ ಖುಷಿನ ತುಂಬ ಖುಷಿ ಪಡ್ತಾಯಿದ್ವಿ, ಅದನ್ನು ನೆನೆಸ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಇದೇ ಥರ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬರೋಣ ಮುಂದಿನ ವೀಡಿಯೋಲಿ ಸಿಗೋಣ. ಬೈ.